ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು 4ನೇ ತರಗತಿ ಪರಿಸರ ಅಧ್ಯಯನದಲ್ಲಿ ದ್ವಿತೀಯ ರೂಪನಾತ್ಮಕ FA2 ಮೌಲ್ಯಾಂಕನ ಆಗಸ್ಟ್ 2026ಕ್ಕಾಗಿ ಬೈಲಿಂಗ್ವಲಲ್ಲಿ ದ್ವಿಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು 15 ಅಂಕಕ್ಕೆ ಪೋಸ್ಟ್ ಮಾಡ್ತಾ ಇದ್ದೀವಿ. ಇದು LBAವನ್ನು ಏನು ರಿಲೀಸ್ ಮಾಡಿದಾರಲ್ಲ ಅದರ ಆಧಾರದ ಮೇಲೇ ತೆಗೆದಿದ್ದೀವಿ. ಆಲ್ರೆಡಿ ನಾನು 4th ಸ್ಟ್ಯಾಂಡರ್ಡ್ಗೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಬೈಲಿಂಗ್ವಲ್ ಹಾಕಿದೆ, ಇವಾಗ EVS ಇದೆ, ಮ್ಯಾಥ್ಸು ಕೂಡ ಬೇಗನೆ ಬರ್ತದೆ. ಓಕೆ, ಯಾರಿಗೆಲ್ಲ 3, 4, 5 ಬೈಲಿಂಗ್ವಲ್ ಕ್ವಶನ್ ಪೇಪರ್ಗಳನ್ನು ಅವೈಲೇಬಲ್ ಮಾಡಬೇಕನ್ನೋರು PDF ಜಸ್ಟ್ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳ PDFಗಳನ್ನು ಬೈ ಮಾಡ್ಬೋದು. ಓಕೆ, ಪ್ರಶ್ನೋತ್ತರ ಪತ್ರಿಕೆ ಇರ್ತವೆ. ಸೊ ಮೇಲೆ ಪ್ರಶ್ನೆ, ಕೆಳಗಡೆ ಉತ್ತರ ಬರಲಿಕ್ಕೆ ಜಾಗ ಕೊಟ್ಟಿರ್ತೀವಿ, ಆರಾಮಾಗಿ ಯೂಸನ್ನು ಮಾಡ್ಬೋದು. ಆಗಸ್ಟಲ್ಲಿ 20% ಸಿಲೆಬಸನ್ನು ಮುಗಿಸ್ಬೇಕಾಗಿತ್ತು. 5ನೇದು ಪುಷ್ಪರಾಗ ಫ್ಲವರ್ಸ್ ಕಲರ್ಸ್ 4 ಮಾರ್ಕ್ 3 ಕ್ವಶನ್ಸ್. 6th ಒನ್ ಹನಿಗೂಡಿದರೆ ಈಚ್ ಡ್ರಾಪ್ 5 ಮಾರ್ಕ್ 3 ಕ್ವಶನ್. 7th ವಾಟರ್ ಪೊಲ್ಯೂಷನ್ ಕನ್ಸರ್ವೇಷನ್ ಜಲಮಾಲಿನ್ಯ ಮತ್ತು ಸಂರಕ್ಷಣೆ 3 ಅಂಕ 2 ಪ್ರಶ್ನೆ. ಆಹಾರ ಆರೋಗ್ಯ ಫುಡ್ ಹೆಲ್ತ್ 3 ಮಾರ್ಕ್ 2 ಕ್ವಶನ್ಸ್. ಒಟ್ಟು ಇದರಲ್ಲಿರ್ತಕ್ಕಂಥದ್ದು 15 ಅಂಕಗಳಿದ್ದಾವೆ. 10 ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ, ಬಳಕೆಯನ್ನು ಮಾಡಿದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಿಂದಿನ ಎಲ್ಲ ವಿಡಿಯೋಗಳ ಲಿಂಕನ್ನು ಕೊಟ್ಟಿದ್ದೀನಿ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಉದ್ದಿಷ್ಟವಾರು ಅಂಕ ಹಂಚಿಕೆಗೆ ಜ್ಞಾನಕ್ಕೆ 6 ಅಂಕ, ತಿಳುವಳಿಕೆಗೆ 7, ಅನ್ವಯಕ್ಕೆ 2, ಒಟ್ಟು 15 ಅಂಕ ಇದೆ. ಪ್ರಶ್ನೆ ವಿಧ ನೋಡೋದಾದರೆ, ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆ್ಯಂಡ್ ವೆರಿ ಶಾರ್ಟ್ ಆನ್ಸರ್ 6 ಮಾರ್ಕ್ ಇದ್ದಾವೆ. ಕಿರು ಉತ್ತರ ಶಾರ್ಟ್ ಆನ್ಸರ್ 6 ಮಾರ್ಕ್ ಇದೆ. ಲಾಂಗ್ ಆನ್ಸರ್ಸ್ ದೀರ್ಘ ಉತ್ತರ 3 ಅಂಕ ಇದೆ. ಒಟ್ಟು 15 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ. ಸೊ ಕ್ಲಿಷ್ಟತೆ ಮಟ್ಟ ಡಿಫಿಕಲ್ಟಿ ಲೆವೆಲ್ ತುಂಬಾ ಸರಳವಾಗಿ ಉತ್ತರಗಳನ್ನು ಬಯಸ್ತಕ್ಕಂಥದ್ದು 6 ಇದ್ದಾವೆ, ಸಾಧಾರಣವಾಗಿರ್ತಕ್ಕಂಥದ್ದು 6 ಇದ್ದಾವೆ, ಕಠಿಣ 3 ಇದ್ದಾವೆ, ಒಟ್ಟು 15 ಇದೆ. ಇದು ಪಾಠವಾರು ಅಂಕ ಹಂಚಿಕೆ ಇದೆ. ಪುಷ್ಪರಾಗ ಫ್ಲವರ್ಸ್ ಕಲರ್ಸ್ದಿಂದ 1 ಮಾರ್ಕರ್ 2, 2 ಮಾರ್ಕರ್ 1, 3 ಕ್ವಶನ್ 4 ಮಾರ್ಕ್. ಹನಿಗೂಡಿದರೆ ಈಚ್ ಡ್ರಾಪ್ 1 ಮಾರ್ಕರ್ 2, 3 ಮಾರ್ಕರ್ 1. ಇಲ್ಲಿ ಕೂಡ 3 ಪ್ರಶ್ನೆ 5 ಅಂಕಕ್ಕೆ ಬಳಕೆ ಮಾಡಿದ್ದೀವಿ. ಇನ್ನು ಜಲಮಾಲಿನ್ಯ ಸಂರಕ್ಷಣೆ ವಾಟರ್ ಪೊಲ್ಯೂಷನ್ ಕನ್ಸರ್ವೇಷನ್ಗೆ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ಆಹಾರ ಆರೋಗ್ಯ ಫುಡ್ ಹೆಲ್ತ್ದಿಂದ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ ಇದೆ. ಒಟ್ಟು ಇಲ್ಲಿರ್ತಕ್ಕಂಥದ್ದು 6 1 ಅಂಕದ ಇದ್ದಾವೆ, 2 3 ಅಂಕದ ಇದ್ದಾವೆ, 3 ಅಂಕದ 1 ಇದ್ದಾವೆ, ಒಟ್ಟು 10 ಕ್ವಶನ್ಸ್ ಇದ್ದಾವೆ. 15 ಮಾರ್ಕ್ಗೆ ಯೂಸನ್ನು ಮಾಡಿರ್ತಕ್ಕಂಥದ್ದು. ಓಕೆ, ಸೊ ಡೈರೆಕ್ಟಾಗಿ ಪ್ರಶ್ನೆ ಪತ್ರಿಕೆ ಉತ್ತರದ ಪುಟವನ್ನು ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಶೇರ್ ಮಾಡ್ತೀನಿ. ಎಸ್, ದ್ವಿತೀಯ ರೂಪನಾತ್ಮಕ FA2 ಮೌಲ್ಯಾಂಕನ ಆಗಸ್ಟ್ 2026, ಸೆಕೆಂಡ್ ಫಾರ್ಮೆಟಿವ್ FA2 ಅಸೆಸ್ಮೆಂಟ್ ಆಗಸ್ಟ್ 2026, ಮಾಡಲ್ ಆನ್ಸರ್ ಕ್ಲಾಸ್ 4 ಸಬ್ಜೆಕ್ಟ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್, ಮಾರ್ಕ್ 15, ಟೈಮ್ 40 ಮಿನಿಟ್ಸ್. ಫಸ್ಟ್ ಏನು ಕೇಳಿದರೆ ನೋಡಿ, ಚೂಸ್ ದ ಕರೆಕ್ಟ್ ಒನ್ ಫ್ರಾಮ್ ದಿ ಗಿವನ್ ಆಪ್ಷನ್ಸ್ ಆ್ಯಂಡ್ ರೈಟ್ ಇಟ್ ಡೌನ್ ಅಂತ ಕೇಳಿದರೆ ಕೊಟ್ಟಿರೋ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೀಬೇಕು. ಫಸ್ಟ್ ಒನ್, ವಾಟ್ ಈಸ್ ದ ಕಲರ್ ಆಫ್ ದ ಜಸ್ಮಿನ್ ಫ್ಲವರ್? ಮಲ್ಲಿಗೆ ಹೂವಿನ ಬಣ್ಣ ಯಾವುದು? A ರೆಡ್, B ಗ್ರೀನ್, C ವೈಟ್, D ಬ್ಲ್ಯಾಕ್. A ಕೆಂಪು, B ಹಸಿರು, C ಬಿಳಿ, D ಕಪ್ಪು. ಸರಿಯಾದ ಉತ್ತರ ಆಪ್ಷನ್ C ವೈಟ್ ಬಿಳಿ ಅನ್ನೋದು ಎಸ್ ಮಲ್ಲಿಗೆ ಹೂವಿನ ಬಣ್ಣ. ಪ್ರಶ್ನೆ 2, ಹೌ ಮಚ್ ಆಫ್ ದ ಅರ್ತ್ ಸರ್ಫೇಸ್ ಈಸ್ ಕವರ್ಡ್ ವಿತ್ ವಾಟರ್? ಭೂಮಿಯ ಮೇಲ್ಮೈಯ ಎಷ್ಟು ಭಾಗ ನೀರಿನಿಂದ ಆವೃತ್ತವಾಗಿದೆ? A 4, B 1, C 2, D 3. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ D 3 ಅಂತಕ್ಕಂಥದ್ದು ಸರಿ ಇದೆ. ಇನ್ನು ಬಿಟ್ಟ ಸ್ಥಳವನ್ನು ತುಂಬಲಿಕ್ಕೆ 2 ಪ್ರಶ್ನೆ ಕೇಳಿತು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಪ್ರಶ್ನೆ 3, ಡ್ಯಾಶ್ ಡಿಸೀಸ್ ಸ್ಪ್ರೆಡ್ ಥ್ರೋ ಕಾಂಟಿಮಿನೇಟೆಡ್ ವಾಟರ್? ಡ್ಯಾಶ್ ರೋಗಗಳು ಮಾಲಿನ್ಯಗೊಂಡ ನೀರಿನಿಂದ ಹರಡುತ್ತವೆ ಅಂತ ಕೇಳಿದರೆ ವಾಟರ್ ಬಾರ್ನ್ ಕಾಲರಾ ಅಂತ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್, ಫೋರ್ತ್ ಒನ್, ವಿ ಶುಡ್ ಡ್ರಿಂಕ್ ಅಟ್ ಲೀಸ್ಟ್ ಡ್ಯಾಶ್ ಗ್ಲಾಸಸ್ ಆಫ್ ಕ್ಲೀನ್ ವಾಟರ್ ಎವ್ರಿ ಡೇ? ನಾವು ಪ್ರತಿದಿನ ಕನಿಷ್ಠ ಡ್ಯಾಶ್ ಲೋಟ ಶುದ್ಧ ನೀರನ್ನು ಕುಡಿಯಬೇಕು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ 8 ಲೋಟವನ್ನು ನಾವು ಕುಡಿಲೇಬೇಕು. ಮುಂದೆ 1 ಅಂಕದ ಉತ್ತರವನ್ನು ಬಯಸಲಿಕ್ಕೆ 2 ಪ್ರಶ್ನೆಗಳನ್ನು ಕೊಟ್ಟಿತ್ತು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ನೇಮ್ ಅ ಫ್ಲವರ್ ಯೂಸ್ಡ್ ಫಾರ್ ವರ್ಷಿಪ್? ಪೂಜೆಗೆ ಬಳಸುವ ಹೂವೊಂದನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಸೊ ಗುಲಾಬಿ, ರೋಸ್ ಅಂತ ಬರೆದಿರೋದು. ಪ್ರಶ್ನೆ 6, ವಾಟ್ ಈಸ್ ದ ಮೇನ್ ಸೋರ್ಸ್ ಆಫ್ ಹೀಟ್ ಫಾರ್ ದಿ ವಾಟರ್ ಸೈಕಲ್? ಜಲಚಕ್ರಕ್ಕೆ ಮುಖ್ಯವಾದ ಉಷ್ಣದ ಮೂಲ ಯಾವುದು ಅಂತ ಕೇಳಿದ್ದಾರೆ. ಸನ್ ಅಂದರೆ ಸೂರ್ಯ ಅಂತ ನಾವು ಬರಿತೀವಿ. ಇನ್ನು 2 ಅಂಕದ 3 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. 3 ಪ್ರಶ್ನೆ 6 ಅಂಕ. ಪ್ರಶ್ನೆ 7, ರೈಟ್ ದ ಡೈಲಿ ಯೂಸಸ್ ಆಫ್ ವಾಟರ್? ಡೈಲಿ ಯೂಸಸ್ ಆಫ್ ಫ್ಲವರ್ ಆಗಬೇಕು. ಇದು ಹೂವಿನ ದೈನಂದಿನ ಉಪಯೋಗಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ.
ಸೊ ಹೂವಿನ ದೈನಂದಿನ ಉಪಯೋಗಗಳಂದರೆ ಡೆಕೋರೇಷನ್ ಅಲಂಕಾರ ಬರ್ತದೆ, ವರ್ಷಿಪ್ ಪೂಜೆಗೆ ಬರ್ತದೆ, ಫಂಕ್ಷನ್ಸ್ ಅಂದರೆ ಸಮಾರಂಭಗಳಿಗೆ ಬರ್ತಕ್ಕಂಥದ್ದಂತ ನೀವು ಬರಿಬೇಕು. ನೆಕ್ಸ್ಟ್ ಒಂದು ಪ್ರಶ್ನೆ 8, ರೈಟ್ ಎನಿ ಟು ಮೇನ್ ಕಾಸಸ್ ಆಫ್ ವಾಟರ್ ಪೊಲ್ಯೂಷನ್. ನೀರಿನ ಮಾಲಿನ್ಯಕ್ಕೆ ಕಾರಣವಾಗುವ 2 ಕಾರಣಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಫ್ಯಾಕ್ಟರಿ ವೇಸ್ಟ್ ಅಂದರೆ ಕಾರ್ಖಾನೆಗಳ ಕಸ ಬರ್ತದೆ, ಯೂಸಸ್ ಆಫ್ ಪೆಸ್ಟಿಸೈಡ್ಸ್ ಇನ್ ಅಗ್ರಿಕಲ್ಚರ್. ಸೊ ಕೃಷಿಯಲ್ಲಿ ಕೀಟನಾಶಕಗಳನ್ನು ಬಳಸ್ತಾರಲ್ಲ, ಅದು ಕೂಡ ಒಂದು ನೀರಿನ ಮಾಲಿನ್ಯಕ್ಕೆ ಮುಖ್ಯವಾದ ಕಾರಣ. ಪ್ರಶ್ನೆ 9ಕ್ಕೆ ಬರೋಣ. ವೈ ಈಸ್ ಡ್ರಿಂಕಿಂಗ್ ಕ್ಲೀನ್ ಆ್ಯಂಡ್ ಸೇಫ್ ವಾಟರ್ ಎಸೆನ್ಷಿಯಲ್ ಫಾರ್ ಗುಡ್ ಹೆಲ್ತ್. ಉತ್ತಮ ಆರೋಗ್ಯಕ್ಕೆ ಸ್ವಚ್ಛ ಮತ್ತು ಸುರಕ್ಷಿತ ನೀರು ಕುಡಿಯೋದು ಏಕೆ ಅತ್ಯಗತ್ಯ? ಫಸ್ಟ್ ಒನ್, ಕ್ಲೀನ್ ವಾಟರ್ ಕೀಪ್ಸ್ ಅಸ್ ಹೆಲ್ದಿ, ದೇಹವನ್ನು ಆರೋಗ್ಯಯುತವಾಗಿಡುತ್ತದೆ. ಸೆಕೆಂಡ್, ಪ್ರೊಟೆಕ್ಟ್ ಅಸ್ ಫ್ರಮ್ ಡಿಸೀಸಸ್, ರೋಗಗಳಿಂದ ಕಾಪಾಡ್ತದೆ. ಹೆಲ್ಪ್ಸ್ ಡೈಜೆಷನ್ ಅಂತ ಆಗಬೇಕು, ಇದು ಜೀರ್ಣಕ್ರಿಯೆಗೆ ಸಹಾಯವನ್ನು ಮಾಡ್ತದೆ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು 3 ಮಾರ್ಕರ್ ಕ್ವಶನ್ ಇತ್ತು. ಪ್ರಶ್ನೆ ಪತ್ರಿಕೆ ಕಡೆಯ ಒಂದು ಪ್ರಶ್ನೆ, ನೀರಿನ ವಿವಿಧ ರೂಪಗಳು ಯಾವುವು, ಉದಾಹರಣೆಗಳೊಂದಿಗೆ ವಿವರಿಸಿರಿ. ಇದು 3 ಅಂಕಕ್ಕೆ ಇರ್ತಕ್ಕಂಥ ಪ್ರಶ್ನೆ. ಸಾಲಿಡ್ ಅಂದರೆ ಐಸ್, ಘನ ಹಿಮ. ಲಿಕ್ವಿಡ್ ವಾಟರ್ ದ್ರವ ನೀರು. ವಾಟರ್ ಗ್ಯಾಸ್, ವಾಟರ್ ವ್ಯಾಪರ್ ಅಂತ ಹೇಳಿದರೆ ವಾಯು, ನೀರಾವಿ ಅಂತ ಇದೆ. ಓಕೆ, ಇದು ಅನಿಲ ಅಂತ ಆಗಬೇಕು, ಘನ ದ್ರವ ಅನಿಲ. ಇಷ್ಟು ಏನಾಗಿತ್ತಪ್ಪ ಅಂತಂದರೆ FA4 ಇರ್ತಕ್ಕಂಥ ಎನ್ವಿರಾನ್ಮೆಂಟಲ್ ಸ್ಟಡೀಸ್ದ ಒಂದು ಕ್ವಶನ್ ಪೇಪರ್ನ ಬೈಲಿಂಗ್ವಲಲ್ಲಿ ಪೋಸ್ಟ್ ಮಾಡಿದ್ದೀವಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.